ಇವನು ಹೇಳಿದಾರಲ್ಲ, ಸೋಷಲ್ ವೆಲ್ಫೇರ್ ಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಈಗ ಇಷ್ಟು ದಿವಸ ಬರೀ ಭ್ರಷ್ಟಾಚಾರಕ್ಕಾಗಿ ಬಡದಾಡ್ತಾ ಇದ್ದರು, ಹಣಕ್ಕಾಗಿ, ಲಂಚಕ್ಕಾಗಿ, ಕಮಿಷನ್ಗಾಗಿ. ಈಗ ಕುರ್ಚಿಗಾಗೂ ಕೂಡ ಜಾತಿವಾರರು ಜಗಳ ಪ್ರಾರಂಭ ಆಗಿದೆ. ಇದು ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕತೆಯನ್ನು ಕಳ್ಕೊಂಡಿದೆ. ಡಿನ್ನರ್ ಪಾರ್ಟಿ ಜೋರಾಗಿ ನಡೀತಾ ಇದೆ ಸರ್. ಡಿನ್ನರ್ ಪಾರ್ಟಿ ಅಂದರೆ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ, ರಣಹದ್ದುಗಳ ಥರ ಕಚ್ಚಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಬೇಕು ಅಂತ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ. ದಲಿತರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪರಮೇಶ್ವರ್ ಮನೆಯಲ್ಲಿ ಸಭೆ ಕರೆದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಯವರು ಮನೆಯಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾರೆ. ಇದರ ಮಧ್ಯೆ ಲಿಂಗಾಯತರು ಕೂಡ ಪ್ರತ್ಯೇಕವಾಗಿ ಅವರು ಸಭೆ ಮಾಡಬೇಕಂತ ಆಲೋಚನೆ ಮಾಡಿದ್ವಿ ಅಂತ ಹೇಳ್ತಾರೆ. ಈ ರೀತಿ ಗೌಡರು ಒಂದು ಕಡೆ, ಲಿಂಗಾಯತರು ಒಂದು ಕಡೆ, ದಲಿತರು ಒಂದು ಕಡೆ, 3 ಗುಂಪಾಗಿ ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ. ಇದು ಆಡಳಿತ ಸುಗಮವಾಗಿ ನಡೀತಾ ಇಲ್ಲ. ಆಡಳಿತದ ಕಡೆ ಯಾರ್ದು ಲಕ್ಷ್ಯ ಇಲ್ಲ. ಸರ್ಕಾರ ಅನ್ನೋದೊಂದು ಸತ್ತ ಹಣ ಆಗಿದೆ. ರಣಹದ್ದ ಥರ ಇವರು ಭ್ರಷ್ಟಾಚಾರ ಮಾಡಿ ಹರ್ಕೊಂಡು ತಿಂತಾ ಇದ್ದಾರೆ.